ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೊಪ್ಪಳ ವಿಭಾಗದಲ್ಲಿ ಕುಕನೂರು ಘಟಕದಲ್ಲಿ ಅಗ್ನಿಗೆ ಆಹುತಿಯಾದ ಬಸ್ಸು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕೊಪ್ಪಳ ವಿಭಾಗ ಕುಕನೂರು ಘಟಕದಲ್ಲಿ ಮಂಗಳವಾರ ರಾತ್ರಿ 12:15ರ ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡು ಬೆಂಕಿ ಹತ್ತಿಕೊಂಡು ಬಸ್ಸು ಕರಕಲಾಗಿದೆ. ಮಂಗಳವಾರ ದಿನದಂದು ಕುಕನೂರು ಪಟ್ಟಣದ ಘಟಕದಿಂದ ಬಸ್ಸು ಎಸ್ಎಫ್ಎಸ್ ಶಾಲಾ ವಿದ್ಯಾರ್ಥಿಗಳು ಟ್ರಿಪ್ಗಾಗಿ ಬೆಳಗ್ಗೆ ಹುಬ್ಬಳ್ಳಿಗೆ ಕರೆದುಕೊಂಡು ಹೋಗಿ ಬಂದು ರಾತ್ರಿ 12:15ರ ಸುಮಾರಿಗೆ ಘಟಕದಲ್ಲಿರುವ ಬಸ್ಸಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಬೆಂಕಿ ಹತ್ತಿಕೊಂಡು ಬಸ್ಸು ಸುಟ್ಟು ಕರಕಲಾಗಿದೆ ಎಂದು ಕುಕನೂರು ರಸ್ತೆ ಸಾರಿಗೆ ಘಟಕದ ಅಧಿಕಾರಿಯಾದ ವೆಂಕಟಾಚಲಪತಿ ಮಾಹಿತಿ ನೀಡಿದರು. ಸುಮಾರು ಅಂದಾಜು 5ರಿಂದ 10 ಲಕ್ಷ ಬೆಲೆ ಬಾಳುವ ಬಸ್ಸು ಸುಟ್ಟು ಕರಕಲಾಗಲು ಅಧಿಕಾರಿಗಳ ಹಾಗೂ ಅಲ್ಲಿರುವ ಮೆಕ್ಯಾನಿಕ್ಗಳ ನಿರ್ಲಕ್ಷ್ಯವೇ ಕಾರಣವಾಗಿರಬಹುದು ಎಂದು ಕೇಳಿಬರುತ್ತಿದೆ. ಕುಕನೂರು ಘಟಕದಲ್ಲಿರುವ ಬಸ್ಗಳ ನಿರ್ವಹಣೆ ಕೊರತೆ ಎದ್ದು ಕಾಣುತ್ತಿದ್ದು, ಇಂತಹ ಅವಘಡಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಘಟಕಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಂಡು ಮುಂದೆ ಅವಘಡಗಳು ನಡೆಯದಂತೆ ಎಚ್ಚೆತ್ತುಕೊಳ್ಳಬೇಕು ಎಂದು ಸಾರ್ವಜನಿಕ ಅಭಿಪ್ರಾಯವಾಗಿದೆ. ಘಟಕದ ಘಟಕ ವ್ಯವಸ್ಥಾಪಕರು ಪ್ರತಿಯೊಂದು ಬಸ್ ಅನ್ನು ಘಟಕದಿಂದ ಹೊರಗೆ ಕಳಿಸುವಾಗ ವ್ಯವಸ್ಥಿತವಾಗಿ ನಿರ್ವಹಣೆ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ಅರಿತು ಬಸ್ ಅನ್ನು ಹೊರಗಡೆ ಚಲಾಯಿಸಲು ಬಿಡಬೇಕು. ಇಲ್ಲವಾದಲ್ಲಿ ಸಾರ್ವಜನಿಕರ ಜೀವ ಹಾನಿ ಆಗುವ ಸಂಭವ ಒದಗಿ ಬರುವುದು. ಇನ್ನು ಮುಂದಾದರೂ ಘಟಕ ವ್ಯವಸ್ಥಾಪಕರು ಸರಿಯಾಗಿ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯವಾಗಿದೆ. ಸಾರಿಗೆ ಇಲಾಖೆ ನಿರ್ಲಕ್ಷ್ಯದಿಂದ ಬಸ್ಸು ಸುಟ್ಟು ಸಾರಿಗೆ ಇಲಾಖೆ ಘಟಕಕ್ಕೆ ನಷ್ಟವನ್ನು ಹೊಂದುವಂತಾಯಿತು. ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳುವವರು ಇಲ್ಲವೋ ಅಧಿಕಾರಿಗಳು. ವರದಿ ಚನ್ನಯ್ಯ ಹಿರೇಮಠ, ಕುಕನೂರು, ಪ್ರಜಾಪವರ್ ಟಿವಿ. ನಮಸ್ಕಾರ, ನಾನು ಸಿ ವೆಂಕಟಾಚಲಪತಿ, ಘಟಕ ವ್ಯವಸ್ಥಾಪಕರು, ಕುಕನೂರು ಘಟಕ. ನೀಡುವ ಹೇಳಿಕೆ ಏನೆಂದರೆ, ವಾಹನ ಸಂಖ್ಯೆ K37F707 ಗಾಡಿ ನಿನ್ನೆ ಮಾರ್ಗದಿಂದ ಬಂದ ಮೇಲೆ ಮೇಂಟೆನೆನ್ಸ್ ಎಲ್ಲ ಮಾಡಿದ ಮೇಲೆ ರಾತ್ರಿ 12ರಿಂದ 12:15 ಸುಮಾರಿನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡವಾಗಿರುತ್ತದೆ. ಇನ್ನೂ ಹೆಚ್ಚಿನ ಮಾಹಿತಿ ಮಾತಾಡ್ತೀನಿ ಸರ್. ರೀಸನ್ ಏನು ಸರ್? ಅಗ್ನಿ ಶಾರ್ಟ್ ಸರ್ಕ್ಯೂಟ್ ಸರ್. ಅದೇ ಅವರು ವರ್ಕರ್ ಮಾಡ್ತಿದ್ರು ಸರ್, ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಮಾಡಿದ ಮೇಲೆ ಹಾಗೆ ಅದು ಶಾಲೆ ಬಸ್ ಅಂತ ಹೇಳಿದ್ರಲ್ಲ ನೀವು? ಅಲ್ಲ, ಸ್ಕೂಲ್ ಟ್ರಿಪ್ ಹೋಗಿದ್ದಾರೆ. ಅಂದರೆ ಸ್ಕೂಲ್ ಟ್ರಿಪ್ ಅಂದರೆ ಏನು ಸರ್ ಅಂದರೆ ಕ್ಯಾಶುವಲ್ ಕಾಂಟ್ರಾಕ್ಟು ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು SFS ಸ್ಕೂಲ್ ಹುಡುಗನೆಲ್ಲ ಕರ್ಕೊಂಡು ಹೋಗಿ ಹುಬ್ಳಿಗೆ ಹೋಗಿ ಹುಬ್ಳಿಂದ ಬಂದಿದೆ ಸರ್. ಬಂದಮೇಲೆ ರಾತ್ರಿ 8:20ಕ್ಕೆ ಬಂದಿದೆ. ಮೇಂಟೆನೆನ್ಸ್ ಎಲ್ಲ ಆದಮೇಲೆ ಈಗ ಅದಕ್ಕೆ ಮುಂಚೆ ಆಗಿದ್ರೆ ಹೆಂಗೆ ಸ್ಕೂಲ್ ಹುಡುಗರ ಜೊತೆ ಪ್ರವಾಸಕ್ಕೆ ಹೋದಾಗ ಆಗಿದ್ರೆ ಹೆಂಗೆ ಮಾಡೋದು? ಇಲ್ಲ ಸರ್, ಅದು ಹಂಗಂತಲ್ಲ. ಇನ್ನೊಂದು ಏನಾದರೂ ಆಗಿರತಕ್ಕಂಥದ್ದು ಇಲ್ಲಿ ಎಲ್ಲ ಹಳೆ ಬಸ್ಗಳದಾವು, ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಅಂತ ಆರೋಪ ಬರುತ್ತೆ. ಇಲ್ಲ ಸರ್, ಹಾಗೇನಿಲ್ಲ. ಮೇಂಟೆನೆನ್ಸ್ ಮಾಡ್ತಾರೆ ಸರ್, ಹಾಗೇನಿಲ್ಲ. ಹಳೆ ಈಗ ನಮ್ಮಲ್ಲಿ ಹೆಂಗಿದೆ ಸರ್, 15 ವರ್ಷ ಆಯ್ತು ಅಂದ್ಕೊಳ್ಳಿ ಗಾಡಿ ಸ್ಕ್ರಾಪ್ ಮಾಡ್ತಾರೆ ಸರ್. ಈಗ ಹೊಸ ರೂಲ್ಸ್ ಬಂದಿದೆ. ಹಳೆ ಗಾಡಿ ಹೊಸ ಗಾಡಿ ಅಂತಕ್ಕಂಥದ್ದು ಏನಿಲ್ಲ ಸರ್. 15 ವರ್ಷ ಆದ್ಮೇಲೆ ಸ್ಕ್ರಾಪ್ ಮಾಡ್ತಾರೆ. ಯಾವ ಆಗಿಲ್ಲ ಸರ್. ಅಂದ್ರೆ 20 ವರ್ಷದ ಮೇಲೆ ಅದ ಒಂದು ಸರ್ ಗಾಡಿ ಒಂದು ಗಾಡಿ ಇಲ್ಲ ಸರ್. ಮೊನ್ನೆ ನಾವು ಮಂಡ್ಲಿಗಿರಿಯಿಂದ ಬರುವಾಗ